ತಾರತಮ್ಯವನ್ನ ಹೇಳ್ತಾರೆ. ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಈಕ್ವಲ್ ಟ್ರೀಟ್ಮೆಂಟ್. ವಾಟ್ ಎಕ್ಸಾಕ್ಟ್ಲಿ ತಾರತಮ್ಯ ಏನು? ಅದು ತಾರತಮ್ಯ ಅನ್ನೋ ಅರ್ಥದಲ್ಲಿ ಬಳಸುವುದಲ್ಲ, ಅದು ಪಾರ್ಶಿಯಾಲಿಟಿ, ಪಕ್ಷಪಾತ ಅನ್ನೋ ಅರ್ಥದಲ್ಲಿ ಹೇಳಿ ಕೊಟ್ಟ ಸಂಗತಿ ಅದು. ಹೀಗೆ ದೇವರುಗಳಲ್ಲಿಯೂ ಕೂಡ ತಾರತಮ್ಯ ಇದೆ. ಇಡೀ ತಾರತಮ್ಯದ ಪ್ರಕರಣ ಸ್ಕಂದ ಪುರಾಣದಲ್ಲಿ ಇವತ್ತಿಗೂ 131ನೇ ಅಧ್ಯಾಯದಲ್ಲಿ ಸೇಮ್ ಆಚಾರ್ಯರು ಏನ್ ಹೇಳಿದ್ರು ಹಾಗಿದೆ. ಎಲ್ಲಾ ದೇವರು ಒಂದೇ, ದೇವರು ಒಂದೇ, ನಾಮ ಹಲವು. ಇದೆಲ್ಲ ಮಾತುಗಳು ಕೇಳಿಕ್ ಚೆನ್ನಾಗಿದೆ, ಆದ್ರೆ ಅದು ವಸ್ತುಸ್ಥಿತಿ ಅಲ್ಲ. ನಮ್ಮ ಕಣ್ಣಿಗೆ, ಮೂಗಿಗೆ, ಕಿವಿಗೆ ಕಾಣದ ಸಂಗತಿಗಳಿದ್ದಾಗ ಆಗ ನಾವು ಸ್ವಲ್ಪ ದೊಡ್ಡವರ ಮಾತಿಗೆ, ವೇದದ ಮಾತಿಗೆ, ಶಾಸ್ತ್ರದ ಮಾತಿಗೆ ಸ್ವಲ್ಪ ಕಿವಿ ಕೊಡ್ಬೇಕಾಗುತ್ತೆ. ಸರಿ, ಸಿಂಪಲ್ ಪ್ರಶ್ನೆ, ದೇಶ ಹುಟ್ಟಿತು ಎಲ್ಲಿ? ಆ ದೇಶ ಹುಟ್ಟುವ ಮುಂಚೆ ಒಂದು ದೇಶ ಇಲ್ಲದೆ ಇದ್ರೆ ಆ ದೇಶ ಹುಟ್ಟುದು ಎಲ್ಲಿ? ಕಾಲ ಹುಟ್ಟಿತು ಯಾವಾಗ? ಈ ಯಾವಾಗ ಅನ್ನುವ ಪ್ರಶ್ನೆಯಲ್ಲಿ ಮತ್ತೆ ಕಾಲದಲ್ಲಿಯೇ ಕಾಲ ಹುಟ್ಟಬೇಕು ಹೊರತು ಕಾಲ ಇಲ್ಲದೆ ಕಾಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸದಾಚಾರ ಸ್ಮೃತಿ, ಅದಾದ್ಮೇಲೆ ಭಾಷ್ಯಗಳು, ಅದಾದ್ಮೇಲೆ ತಂತ್ರಸಾರ, ಇದೆಲ್ಲ ಅದನ್ನ ನೋಡಿದ್ರೆ ಆಚಾರ್ಯರಷ್ಟು ಕೃತಿಗಳ ಒಂದು ಸಾರಾಂಶ ಸಿಗುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಆಚಾರ್ಯರು, ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು ಮಾಡಿದಂತಹ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ಭಾಷ್ಯಗಳ ಜೊತೆಗೆ ಅನೇಕ ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಅದ್ರ ಜೊತೆಗೆ ತಾರತಮ್ಯವನ್ನ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಅನೇಕ ಜನರಿಗೆ ಅದು ತಕರಾರೆ, ಅರ್ಥ ಆಗದೇ ಇರೋರಿಗೆ ಅದು ತಕರಾರೆ, ತಾರತಮ್ಯ. ಈಗ ಇನ್ಫ್ಯಾಕ್ಟ್ ತಾರತಮ್ಯ ಅನ್ನೋದು ಎಲ್ಲ ಕಡೆಗೆ ಹೌದು. ಬ್ಯಾಂಕಿಗೆ ಹೋದ್ರೆ ತಾರತಮ್ಯ ಇದೆ, ಪೋಸ್ಟ್ ಆಫೀಸ್ಗೆ ಹೋದ್ರೆ ತಾರತಮ್ಯ ಇದೆ, ನಮ್ಮನ್ನು ಆಳುವಂತಹ ಸರ್ಕಾರದಲ್ಲಿ ತಾರತಮ್ಯ ಇದೆ, ಒಂದು ರಾಜಮನೆತನದಲ್ಲಿ ತಾರತಮ್ಯ ಇದೆ, ಎಲ್ಲ ಕಡೆ ತಾರತಮ್ಯ ಇದೆ. ತಾರತಮ್ಯ ಇಲ್ಲ ಅಂದ್ರೆ ದೊಡ್ಡ ಪೀಠಗಳೇ ಬರ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಈಗ ಯಾರು ತಾರತಮ್ಯವನ್ನು ಒಪ್ಪಲ್ವೋ ಅವ್ರ ಮಠದಲ್ಲೇ ತಾರತಮ್ಯ ಒಪ್ಪುವುದಿಲ್ಲ ಅನ್ನೋರಲ್ಲೇ ಪೀಠ ದೊಡ್ಡದಿರುದು. ಓಕೆ, ಫೈನ್. ಅವರಲ್ಲಿಯೇ ತಾರತಮ್ಯ. ಅಂದ್ರೆ ತಾರತಮ್ಯ ಇಸ್ ಮೋಸ್ಟ್ ಕಾಮನ್ ಥಿಂಗ್. ಮನೆಯಲ್ಲೂ ಈ ಶಬ್ದಕ್ಕೊಂದು ಸರಿಯಾದ ವಿವರಣೆ ಕೊಡುವುದಕ್ಕೆ ಬಯಸ್ತೇನೆ. ಅಂದ್ರೆ ವಿವರಣೆ ಕೊಡಿ. ಅದಾದ್ಮೇಲೆ ವಾಟ್ ಎಕ್ಸಾಕ್ಟ್ಲಿ ತಾರತಮ್ಯ ಏನು? ಆಚಾರ್ಯರ ತಾರತಮ್ಯ. ಅದೇ ಆ ಶಬ್ದಕ್ಕೆ ಅರ್ಥ ಆದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ತುಂಬಾ ತಾರತಮ್ಯ ಮಾಡ್ತಾರೆ ಅಂತ ಬಳಸ್ತೇವೆ ನಾವು. ಅದು ತಾರತಮ್ಯ ಅನ್ನೋ ಅರ್ಥದಲ್ಲಿ ಬಳಸುವುದಲ್ಲ, ಅದು ಪಾರ್ಶಿಯಾಲಿಟಿ, ಪಕ್ಷಪಾತ ಅನ್ನೋ ಅರ್ಥದಲ್ಲಿ ಹೇಳಿ ಕೊಟ್ಟ ಸಂಗತಿ ಅದು. ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ಅವರಿಗೊಂದು ಇವರಿಗೊಂದು ಮಾಡೋದು ಬೇರೆ. ಅಯೋಗ್ಯನಲ್ಲಿ ಯೋಗ್ಯತೆಯನ್ನು ಕಲ್ಪಿಸುವುದು, ಯೋಗ್ಯನಲ್ಲಿ ಅಯೋಗ್ಯತೆಯನ್ನು ಕಲ್ಪಿಸುವುದು ಪಕ್ಷಪಾತ. ದಟ್ ಇಸ್ ನಾಟ್ ತಾರತಮ್ಯ. ಸೌಂದರ್ಯವತಿಯಲ್ಲಿ ಕುರೂಪಿತನವನ್ನ, ಕುರೂಪಿಯಲ್ಲಿ ಸೌಂದರ್ಯತನವನ್ನ ಕಲ್ಪಿಸುವುದು ಪಕ್ಷಪಾತ. ತಾರತಮ್ಯ ಅಲ್ಲ, ಅದು ತಾರತಮ್ಯ ಅಲ್ಲ. ತಾರತಮ್ಯ ಅನ್ನುವ ಶಬ್ದದ ಅರ್ಥ ಅವನವನ ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಈಕ್ವಲ್ ಟ್ರೀಟ್ಮೆಂಟ್. ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡೋದೇ ಈಕ್ವಲ್ ಟ್ರೀಟ್ಮೆಂಟ್ ಅಲ್ಲ. 1ನೇ ಕ್ಲಾಸಿನ ಮಗುವಿಗೆ ಯಾವ ಪಾಠ ಮಾಡಬೇಕು? ಆ ಪಾಠ ಮಾಡಿ ಅದಕ್ಕೆ ತರಗತಿಯಲ್ಲಿ ಪಾಸ್ ಮಾಡಬೇಕು. ನೀವು 10ನೇ ಕ್ಲಾಸ್ ಪ್ರಶ್ನೆ ಕೇಳಿದನ್ನು ಫೇಲ್ ಮಾಡಿದ್ರೆ, ಅಥವಾ 10ನೇ ಕ್ಲಾಸ್ನವನಿಗೆ 1ನೇ ಕ್ಲಾಸಿನ ಕ್ವಶನ್ ಕೇಳಿ ಅವನು ಭಾರಿ ಬುದ್ಧಿವಂತ ಅಂತ ಚಪ್ಪಾಳೆ ತಟ್ಟಿದ್ರೆ ಇದು ತಪ್ಪು. ತಾರತಮ್ಯ ಅಂದ್ರೆ ಏನು ಅಂದ್ರೆ 1ನೇ ತರಗತಿಗೆ ಆಯಾ ಪಾಠ, 2ನೇ ತರಗತಿಗೆ ಆ ಪಾಠ, 10ನೇ ತರಗತಿಗೆ ಆ ಪಾಠ, ಅವನು ಪೋಸ್ಟ್ ಗ್ರಾಜ್ಯುಯೇಟ್ ಆದಾಗ ಅಲ್ಲಿಯ ಪಾಠ, ಅಲ್ಲಲ್ಲಿಯ ಪಾಠವನ್ನು ಮಾಡಿ ಅವನನ್ನು ಪರೀಕ್ಷೆ ಮಾಡಿ ಮೇಲಕ್ಕೆ ಕೂಡಿಸುವುದು. ಇದು ನಾನು ಪರೀಕ್ಷೆ ದೃಷ್ಟಿಯಿಂದ ಹೇಳಿದ್ದು. ಇನ್ನು ಸಮಾಜದಲ್ಲಿ ವ್ಯವಸ್ಥೆಗೆ ಬಂದಾಗ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾದ ಕೆಲಸವನ್ನು ಅವರಿಗೆ ಕೊಟ್ಟು, ಅವರಿಂದ ಆ ಕೆಲಸವನ್ನು ತೆಗೆಸಿ ಅದಕ್ಕೆ ತಕ್ಕ ಸಂಬಳವನ್ನು ಕೊಟ್ಟು ಅವನಿಗೆ ತಕ್ಕ ಗೌರವವನ್ನು ಕೊಟ್ಟರೆ ಅದು ತಾರತಮ್ಯ. ಅಂದರೆ ಹೈರಾರ್ಕಿ ಅಥವಾ ಪ್ರೋಟೋಕಾಲ್. ಈ ಶಬ್ದದಿಂದ ನೀವು ತಾರತಮ್ಯ ಹೇಳಿದರೆ ಎಲ್ಲಿಲ್ಲ, ಎಲ್ಲ ಕಡೆಗಿದೆ. ಅದನ್ನೇ ಆಚಾರ್ಯರು ಹೇಳಿದ್ದು. ಅದನ್ನೇ ಸ್ಥಾನಕ್ಕೆ ವ್ಯತ್ಯಾಸ ಆಗುವ ಹಾಗೆ ಒಬ್ಬೊಬ್ಬರ ಸಾಮರ್ಥ್ಯ ವ್ಯತ್ಯಾಸ ಇದೆ, ಒಬ್ಬೊಬ್ಬರ ಯೋಗ್ಯತೆ ವ್ಯತ್ಯಾಸ ಇದೆ, ಒಬ್ಬೊಬ್ಬರ ಸ್ವರೂಪ ಶಕ್ತಿ ವ್ಯತ್ಯಾಸ ಇದೆ. ಈ ಎಲ್ಲ ವ್ಯತ್ಯಾಸಗಳಿಂದಾಗಿ ಅವರು ಮಾಡುವ ಕೆಲಸಗಳ ಬದಲಾವಣೆ ನೋಡ್ತೇವೆ ನಾವು. ಅದಕ್ಕೆ ತಕ್ಕ ಮರ್ಯಾದೆಯನ್ನು ಕೂಡ ಶಾಸ್ತ್ರಗಳಲ್ಲಿ ಮೇಲೆ 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 ಕೊಡ್ತಾ ಬರ್ತಾರೆ. ಹೀಗೆ ದೇವರುಗಳಲ್ಲಿಯೂ ಕೂಡ ತಾರತಮ್ಯ, ದೇವತೆಗಳಲ್ಲೂ ಅಂಥ ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ಅದು ಇರುವುದು ಅಂದ್ರೆ ನಾವು ಮಾಡಿದ್ದಲ್ಲ, ಅದು ನ್ಯಾಚುರಲಿ ಅದು ಇನ್ಬಿಲ್ಟ್ ಅಂತ ಹೇಳ್ತೇವಲ್ಲ, ಅದು ಜಗತ್ತಲ್ಲಿ ಇರದೆ, ಅದು ನೀವು ಕಲ್ಪಿಸಿದ್ರಿಂದ ಆಗುದಲ್ಲ. ಆಚಾರ್ಯರೇ ಮೊದಲು ಬಾರಿ ಹೇಳಿದ್ದಲ್ಲಿ. ಸ್ವಾರಸ್ಯ ಸಂಗತಿ ಏನು ಅಂದ್ರೆ, ಇಡೀ ತಾರತಮ್ಯದ ಪ್ರಕರಣ ಸ್ಕಂದ ಪುರಾಣದಲ್ಲಿ ಇವತ್ತಿಗೂ 131ನೇ ಅಧ್ಯಾಯದಲ್ಲಿ ಸೇಮ್ ಆಚಾರ್ಯರು ಏನು ಹೇಳಿದ್ರು ಹಾಗಿದೆ. ಎಲ್ಲರೂ ಏನು ಹೇಳುದು, ಇದನ್ನು ಯಾರು ಸೇರಿಸಿದ್ದು ಅಂತ. ಇದು ಇಲ್ಲಿ ಪ್ರಿಂಟ್ ಆಗಿದ್ದೇ ಅಲ್ಲ, ಇದು ಚೌಕಂಬದಲ್ಲಿ ಕಲ್ಕತ್ತಾದ ಪ್ರಿಂಟ್ಗಳಲ್ಲಿ ಇವತ್ತಿಗೂ ಹಾಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದರಿಂದ ಇದು ವೇದವ್ಯಾಸರ ಮಾತು ಹೊರತು ನಮ್ಮ ಮಾತಲ್ಲ, ಅಂದರೆ ಆಚಾರ್ಯ ಮಧ್ವರ ಮಾತಲ್ಲ. ಅದರಿಂದ ತಾರತಮ್ಯದ ಬಗ್ಗೆ ತಪ್ಪಾಗಿ ಕಲ್ಪಿಸಿ ನಾವು ಮಾತಾಡುವಾಗ ಅಂಥ ತಪ್ಪು ಮಾಡ್ತೇವೆ. ಪಾರ್ಶಿಯಾಲಿಟಿ ಅನ್ನೋ ಅರ್ಥದಲ್ಲೆಲ್ಲ ತಪ್ಪು, ಈ ತಾರತಮ್ಯ ಶಬ್ದ ಬಳಸಿದಾಗ ಅದರ ಬಗ್ಗೆ ತಪ್ಪು ಭಾವನೆ ಸಮಾಜಕ್ಕೆ ಬರುತ್ತೆ. ಸಮಾಜದ ತಪ್ಪಿಲ್ಲ, ನಾವು ಬಳಸುವವರು ತಪ್ಪು. ನಾವು ತಪ್ಪು ಬಳಸಿದ್ರಿಂದಾಗಿ ಸಮಾಜಕ್ಕೆ ಆ ಅರ್ಥದಲ್ಲಿ ಅವರಲ್ಲಿ ಈಗ ಭೇದ ಭಾವ
ಈ ತುಂಬ ಭೇದ ಮಾಡ್ತಾರೆ ಅಂತ. ಈ ಭೇದ ಮಾಡ್ತಾರೆ ಅನ್ನೋ ಶಬ್ದವು ಕೂಡ ಇದೇ ಥರ ಸಮಸ್ಯೆ. ಇಲ್ಲಿ ಭೇದ ಅಂತ ಹೇಳುವುದು ಮನೋಭೇದವನ್ನೋ ಅಥವಾ ಅವರಲ್ಲಿ ವಿಘಟನೆಯನ್ನು ಉಂಟು ಮಾಡುವ ಭೇದದ ಶಬ್ದ ಅರ್ಥ ಅಲ್ಲ. ಅಲ್ಲಿ ಭೇದ ಅಂದರೆ, ಈಗ ನಾನು ಈ ಪುಸ್ತಕ ಅಂತ ಹೀಗೆ ಎತ್ತಿ ತೋರಿಸಿದಾಗ ಈ ಪುಸ್ತಕ ಪೆನ್ ಅಲ್ಲ ಅಂತ ನನಗೆ ನೋಡುವಾಗಲೇ ಗೊತ್ತಾಗಿದೆ. ಪುಸ್ತಕ ಅದು ಪುಸ್ತಕ. ಇದು ಪುಸ್ತಕ ಅಂದಮೇಲೆ ಇದು ಚೇರ್ ಅಲ್ಲ, ಇದು ಲೈಟ್ ಅಲ್ಲ, ಇದು ಪೆನ್ ಅಲ್ಲ, ಇದು ಪೆನ್ಸಿಲ್ ಅಲ್ಲ, ಇದು ನಾನಲ್ಲ. ಇದು ಎಲ್ಲ ಅಲ್ಲ ಅಲ್ಲ ಅಲ್ಲ, ಇದಕ್ಕಿಂತ ನಾನು ಬೇರೆ 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 ಅನ್ನುವ ಒಂದು ಭೇದ ಮಾಡಿ ತೋರುವ ಗುಣ ಪ್ರತಿಯೊಂದು ವಸ್ತುವಿನಲ್ಲೂ ವಸ್ತುನಿಷ್ಠ. ಅದನ್ನು ಭೇದ ಅಂತ ಹೇಳಿದ ಹೊರತು ಪ್ರತಿಯೊಂದು ವಸ್ತು ಒಂದಕ್ಕಿಂತ ಒಂದು ಭಿನ್ನ ಅನ್ನೋದನ್ನು ತನ್ನ ಗುಣದಿಂದಲೇ ಅದು ತೋರಿಸಿಕೊಡುತ್ತೆ ಹೊರತು ಅದಕ್ಕೆ ಬೇರೆಯವರು ತಂದು ತೋರಿಸ್ಬೇಕಾಗಿಲ್ಲ. ಕೆಲವೊಮ್ಮೆ ಭ್ರಮೆ ಬರುತ್ತೆ. ಆ ಕಪ್ಪೆಯ ಚಿಪ್ಪನ್ನು ನೋಡಿದಾಗ ಬೆಳ್ಳಿ ಬರುತ್ತೆ, ಹಾವು ಅಂತ ಬರುತ್ತೆ. ಅಥವಾ ನಮ್ಮ ಇವತ್ತಿನ ಈ ಚಾಕ್ಲೇಟ್ ತಿಂದ ಬೆಗಡೆ, ಅದರ ಹೊರಗಿನ ರ್ಯಾಪರ್ ಬೆಳ್ಳಿ ತರ ಇರುತ್ತೆ. ಅದನ್ನ ನೀವು ಚಂದ ಮಾಡಿ ಅಲಂಕಾರ ಮಾಡಿಟ್ರೆ, ಈ ಜರ್ಮನ್ ಬೆಳ್ಳಿಯಲ್ಲಿ ನೀವು ಪಾತ್ರೆ ಕೊಟ್ರೆ, ಓ ನಿಮ್ಗೆ ಬೆಳ್ಳಿ ಸಾಮಾನು ಕೊಟ್ರೋ ಅಂತ ಖುಷಿ ಪಡುವಂಗಿರುತ್ತೆ. ಅದ್ರ ಆಮೇಲೆ ಗೊತ್ತಾಗುತ್ತೆ 4-6 ದಿವಸ ಆದ್ಮೇಲೆ ಅದು ಅಯಸ್ಕಾಂತಿ ಹಾಕೋ ತಾಗಿದಾಗ ಓ ಅಂಟ್ಕೊಂಡ್ಬಿಡುತ್ತಲ್ಲ ಅಂತ ಅವತ್ತು ಡೌಟ್ ಪರಿಹಾರ ಆಗುತ್ತೆ. ಮಾಯೆ ಅಂದ್ರೆ ಅಂಥ ಸಂದರ್ಭಗಳಲ್ಲಿ ಸಾಮ್ಯ ಇದ್ದಾಗ ಕೆಲವೊಮ್ಮೆ ಆ ಭೇದ ಕಾಣುವುದಿಲ್ಲ. ಭೇದ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ತನಕ್ಕಿಂತ ಬೇರೆಯದಾದ ವಸ್ತುವಿನಿಂದ ತಾನು ಬೇರೆ ಅಂತ ತೋರಿಸಿಕೊಳ್ಳುವ ಒಂದು ವಿಶೇಷ ಗುಣ ಇದೆ, ಡಿಫರೆನ್ಸ್. ಅದನ್ನ ಆಚಾರ್ಯರು ಭೇದ ಅಂತ ಹೇಳಿದ್ದು ಹೊರತು ಭೇದ ಮಾಡ್ತಾರೆ ಅಂತಂದ್ರೆ ಅವ್ರು ಇವರಿಗೆ ಒಬ್ಬೊಬ್ಬರಿಗೆ ತಗಲ ಹಾಕ್ತಾರೆ, ಕನಿಷ್ಠ ಅಂತ ಹೇಳ್ತಾರೆ, ಅಥವಾ ಅವ್ರಿಗೆ ಇವರಿಗೆ ಬೇರೆ ಮಾಡ್ತಾರೆ, ಇವ್ರು ಒಟ್ಟಾಗಿರ್ಬಾರ್ದು ಅಂತಾನೆ ಭಿನ್ನಮತವನ್ನು ಹುಟ್ಟು ಹಾಕ್ತಾರೆ ಅನ್ನೋ ಅರ್ಥದಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಲ್ಲ. ಮತ್ತೆ ಈ ತುಂಬ ಕಡೆ ಏಕ 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 ಒಂದೇ ಐಕ್ಯ ಅನ್ನುವ ಶಬ್ದಗಳೆಲ್ಲ ಬಂದಾಗ ಆ ಥರದ ಮಾತು ಇದೆಯಲ್ವ ಶಾಸ್ತ್ರಕಾರರದ್ದು ಅಂತ ಹೇಳಿದಾಗ ಸಿಂಪಲ್ ಲೋಕದಲ್ಲಿ ಅರ್ಥ ಅಂದ್ರೆ ಅನೇಕ ಜನ ಅದೇ ಹೇಳ್ತಾರೆ, ಎಲ್ಲ ಒಂದೇ, ಎಲ್ಲ ದೇವರು ಒಂದೇ, ದೇವರು ಒಂದೇ, ನಾಮ ಹಲವು. ಇದೆಲ್ಲ ಮಾತುಗಳು ಕೇಳಿಕ್ ಚೆನ್ನಾಗಿರುತ್ತೆ, ಆದ್ರೆ ಅದು ವಸ್ತುಸ್ಥಿತಿ ಅಲ್ಲ. ಯಾಕಂದ್ರೆ ಲೋಕದಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಎಲ್ಲ ಹಸುಗಳು ಸಾಯಂಕಾಲ ಕೊಟ್ಟಿಗೆಯಲ್ಲಿ ಒಂದಾದವು. ಏನರ್ಥ? ಹೋಗುವಾಗ 50 ಇತ್ತು, ಒಳಗೋದ್ಮೇಲೆ ಒಂದಾಯ್ತು ಅಂತ ಅರ್ಥನ? ಎಲ್ಲ ಒಂದೇ ಸ್ಥಳದಲ್ಲಿ ಸೇರಿಕೊಂಡವು ಅಂತ ಅರ್ಥ ಅಲ್ವಾ? ಅದನ್ನು ಎಷ್ಟೋ ಸರ್ತಿ ಒಂದಾದದ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸಜ್ಜನರೆಲ್ಲ ಹೋಗಿ ಭಗವಂತನಲ್ಲಿ ಒಂದಾದರು ಅಂದ್ರೆ ಒಂದೇ ಸ್ಥಳದಲ್ಲಿ ಹೋಗಿ ಸೇರಿದರು ಅಂತ ಅರ್ಥ. ಅಥವಾ ಇನ್ನೊಮ್ಮೆ, ನಿನ್ನೆ ಮೊನ್ನೆ ತನಕ ಎಂಥ ಗಲಾಟೆ ಇತ್ತು, ಅಣ್ಣ ತಮ್ಮಂದ್ರೆಲ್ಲ 7-8 ಜನರು ಇವತ್ತು ಒಂದಾದರು. ಅಣ್ಣ ತಮ್ಮಂದ್ರೆಲ್ಲ ಹೋಗಿ ಒಬ್ಬನನ್ನ ಒಂದಾದ್ರು, ನೀನು ಸೇರಿಕೊಂಡ್ರು, ಭಾವನೆ ಒಂದಾಯ್ತು, ಅಭಿಪ್ರಾಯ ಒಂದಾಯ್ತು, ಮತ್ತೆ ಐಕ್ಯ. ಬುದ್ಧಿಯಲ್ಲಿ ಎಲ್ಲರ ಅಭಿಪ್ರಾಯ ಒಂದಾಯ್ತು. ಆ ಅಭಿಪ್ರಾಯ ಒಂದಾಯ್ತು, ಸ್ಥಳ ಒಂದಾಯ್ತು ಅನ್ನುವ ಅರ್ಥದಲ್ಲಿ ಎಲ್ಲಾ ಕಡೆಯಲ್ಲಿ ಒಂದಾಯ್ತು ಅಂತನ್ನುವ ಮಾತುಗಳಿವೆ ಹೊರತು 1+1 ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲಿ ತನಕ ಗಣಿತದಲ್ಲಿ 1 ಅಂತ ಆನ್ಸರ್ ಬಂದಿಲ್ಲ. 1 + 1 ಜಗತ್ತಲ್ಲಿ ಎಲ್ಲೇ ಹೋದ್ರೂ ಅದು 2 ಆನ್ಸರ್. ಅದಕ್ಕೆ ತತ್ವ ಸಂಖ್ಯಾನ ಅಂತ ಹೇಳುದು. ಸಂಖ್ಯೆಯ ಮೂಲಕ ಹೇಳಿದ್ರೆ ತತ್ವ ಯಾವತ್ತೂ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು 1+1 ಅಂತ ಹೇಳಿ, 1G+1G ಅಂತ ಹೇಳಿ, 1+1 ಅಂತ ಹೇಳಿ, ಭಾಷೆ ವ್ಯತ್ಯಾಸ ಆಗ್ಬರುತ್ತೆ. ಉತ್ತರ ದೋನೆ ಆಗಿರುತ್ತೆ, ಟೂನೇ ಆಗಿರುತ್ತೆ, ರಡ್ಡೆ ಆಗಿರುತ್ತೆ, 2 ಆಗಿರುತ್ತೆ. ಅದನ್ನು ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯನ್ನು ಯೋಚನೆ ಮಾಡಿದರೆ ಆಚಾರ್ಯರು ತತ್ವವನ್ನು ಆಚಾರ್ಯರ ಮಾತುಗಳಿಗೆ ಮುಂದೆ ಪರಂಪರೆಯಲ್ಲಿ ಎಲ್ಲರೂ ಕೂಡ, ಆಮೇಲೆ ನಾವು ಇವತ್ತು ಅರ್ಥ ಆಗ್ಲಿಕ್ಕೋಸ್ಕರ ಅದ್ವೈತ ಬಂತು, ವಿಶಿಷ್ಟ ಅದ್ವೈತ ಅಂತ ಬಂತು, ಅದರ ಅದಕ್ಕಿಂತ ಭಿನ್ನವಾಗಿ ದ್ವೈತ ಅನ್ನುವ ಶಬ್ದದಲ್ಲಿ ಹೇಳ್ತೇವೆ. ಆಚಾರ್ಯರು ಎಲ್ಲೂ ದ್ವೈತ ಸಿದ್ಧಾಂತ ಅಂತ ಹೇಳ್ಕೊಳ್ಳಿಲ್ಲ. ಅಥವಾ ಅವರ ಆಚಾರ್ಯರ ನಂತರ ಬಂದ ವಾದಿರಾಜರು ಕೂಡ ತತ್ವವಾದ ಅಂತ ಅನ್ನುವ ಶಬ್ದ ಬಳಸ್ತಾರೆ. ತತ್ವವಾದ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುದು, ಎಕ್ಸಾಕ್ಟ್ ಆದ ವಿಷಯ. ನೋಡಿ, ತತ್ವ ಅಂದರೆ ಇಷ್ಟೇ, ಬೆಂಕಿ ಉರಿಯತ್ತೆ, ಅದು ಮೇಲ್ಮುಖವಾಗಿ ಉರಿತಾ ಇದೆ, ನನಗಿಷ್ಟ ಇಲ್ಲ ರೀ, ನಾನು ಅದು ಕೆಳಗುರಿಬೇಕು ಅಂತ ಹೀಗೆ ಹಿಡಿತೇನೆ, ಮತ್ತು ಮೇಲೆ ಉರಿಯುತ್ತೆ. ಅದೇ ತತ್ವ, ಅದೇ ತತ್ವ. ಬ್ಯೂಟಿಫುಲ್ ಎಕ್ಸಾಂಪಲ್. ನೀರು ಹರಿಯತ್ತೆ, ಇಲ್ಲ ಅದು ನನಗೆ ಮೇಲೆ ಹರಿಬೇಕು, ಅಡ್ಡನೇ ಹರಿದು ಅದರ ಸ್ವಭಾವ. ಇಲ್ಲ ಕೃತಕ ಮಾಡಿದ್ರೆ ಮೇಲೆ ಹರಿಬಹುದು, ಆದರೆ ಅದು ಎಷ್ಟು ನೀವು ಎಲ್ಲಿ ತನಕ ಪ್ರೆಷರ್ ಇರುತ್ತೆ ಅಲ್ಲಿ ತನಕ ಮಾತ್ರ. ಸಹಜ ಗುಣ ಏನು? ಅದಕ್ಕೆ ಏನೂ ಬೇರೆ ಸಪೋರ್ಟ್ ಇಲ್ದಾಗ ಅದರ ಸ್ವಭಾವ ಏನು? ಅದು ಅದರ ಸ್ವಾಭಾವಿಕತೆ. ಕಲ್ಲು ನೀವು ಹಾಕಿದ್ರೆ ಕೆಳಗೆ ಹೋಗುದು, ಅದು ಯಾವತ್ತು ಮೇಲೆ ಕಾರಲ್ಲ. ನೀವು ಎಸರು ನಿಮ್ಮ ತಾಕತ್ತು ಎಷ್ಟು ದೂರ ತನಕ ಹೋಗಿರುತ್ತೆ ಅಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಭೂಮಿಗೆ ಬರುತ್ತೆ. ಇದು ಮಣ್ಣಿನ ಗುಣ. ಇದು 3 ನಮಗೆ ತತ್ವ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕಿರುವ ಸರಳವಾದ ವಿಧಾನ. ತತ್ವವಾದ ಅಂದ್ರೆ ಇದ್ದದ್ದನ್ನು ಇದ್ದಂತೆ ಒಪ್ಪಿಕೊಳ್ಳುವುದು. ನನಗೆ ಗೊತ್ತಿದೆ, ನನಗೆ ಇಷ್ಟೇ ತಿನ್ಲಿಕ್ಕಾಗುದು. ನೀವು ಅವನ ಪಕ್ಕದವನು 10 ಹೋಳಿಗೆ ತಿಂದ ಅಂತ ಹೇಳಿ, ನನಗೆ 3 ತಿಂದಾಯ್ತು.
ಅವ್ರು ಇನ್ನೊಂದು 5 ಹಾಕ್ತೇನೆ ಬೇಕಾದಷ್ಟು ಮಾಡಿದೆ, ನಿಮ್ಮ ಹೆಸರಲ್ಲೇ ಮಾಡಿದೆ. ಅಯ್ಯೋ ಅದು ಅವನಿಗೆ, ಇಲ್ಲ ರೀ ಅವ್ರು ನಿಮ್ಗಿಂತ ಜಾಸ್ತಿ ತಿಂದರು, ಅದು ಅವನ ಹೊಟ್ಟೆ ರೀ, ಇದು ನನ್ನ ಹೊಟ್ಟೆ. ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತ ಗೊತ್ತಾಗಿ ನನ್ನ ಮಿತಿಯನ್ನು ಅರ್ಥೈಸಿಕೊಳ್ಳುವುದೇನಿದೆ, ಇದೇ ತತ್ವ, ಇದೇ ತಾರತಮ್ಯಕ್ಕೂ ಕೂಡ ಕಾರಣವಾದದ್ದು. ಅವನ ಹೊಟ್ಟೆ ದೊಡ್ಡದು, ಅವನು ತಿಂತಾನೆ. ದೊಡ್ಡದು ಅಂದ್ರೆ ಹೇಳಿದ್ರೆ ತಾಕತ್ತದು. ಅದು ಕೆಟ್ಟ ವಿಷಯ ಏನಲ್ಲ. 10 ತಿಂದ ಮೇಲೆ ಮಲಗಿದ್ರೆ ಕೆಟ್ಟ ವಿಷಯ. 10 ತಿಂದ ಮೇಲೆ ಚೆನ್ನಾಗಿ ತಿರುಗಾಡ್ತಾ ಇದ್ದಾನೆ ಅಂದ್ರೆ ಗುಣ ಅದು. ಅಷ್ಟು ಜೀರ್ಣಿಸಿಕೊಳ್ಳುವ ಶಕ್ತಿ ಇವತ್ತಿನ ಮಕ್ಕಳಿಗಿಲ್ಲ. ಅದೇನು ಅಸಾಧಾರಣ ಗುಣ ಅದು. ಅಮಿತಾಶನ ಅಂತ ಅದಕ್ಕೊಂದು ಹೆಸರಿದೆ ವಿಷ್ಣು ಸಹಸ್ರನಾಮದಲ್ಲಿ. ಅಮಿತಾಶನ ಅಂದ್ರೆ ತಿಂದ ಮೇಲೆ ಭೀಮಸೇನ ಯಾವತ್ತೂ ಮಲಗಲಿಲ್ಲ. ಬಂಡಿ ನುಂಡಿತು ಕೂಸು ಅಂದ್ರೆ ತಮಾಷೆ ವಿಷಯ ಅಲ್ಲ ಅದು. ಅಷ್ಟು ಉಂಡ ಮೇಲೆ ಜೀರ್ಣಿಸಿಕೊಳ್ಳುವ ಶಕ್ತಿ ಬೇಕು. ಅಷ್ಟು ಉಂಡ ಮೇಲೆ ಮತ್ತೆ ಯಾವ ಕೆಲಸವನ್ನು ಕೂಡ ಬೇರೆಯವರ ಸಹಕಾರ ಇಲ್ಲದೆ ತಾನೇ ತನಗೆ ಮಾಡ್ಕೊಳ್ಳುವ ತಾಕತ್ತಿರಬೇಕು. ಅದಿದ್ರದ್ ಗುಣ. ತಿನ್ನೋದು ದೋಷ ಅಲ್ಲ, ತಿಂದ ಮೇಲೆ ಮಲಗುದು ದೋಷ. ನಾವೀ ತಪ್ಪು ಹೇಳ್ತೇವೆ. ತುಂಬಾ ತಿಂತಾರೆ, ತಿನ್ನೋದು ತಪ್ಪಲ್ಲ ರೀ. ಅವ್ರು ಬೆಳಿಗ್ಗೆ ತಿಂದೇ ಇರುದಿಲ್ಲ, ಮಧ್ಯಾಹ್ನ ಚೆನ್ನಾಗಿ ತಿನ್ನುವರು ಇರ್ತಾರೆ ಕೆಲವರು. ನೀವು ಅದನ್ನು ನೋಡಿ ಅವ್ರು ಸಿಕ್ಕಾಬಿಟ್ಟೆ ತಿಂತಾರೆ ಅಂತ ಹೇಳುದಲ್ಲ. ಹಾಗಾಗಿ ಅದೇ ದೃಷ್ಟಿಕೋನಗಳು ಚೂರು ವ್ಯತ್ಯಾಸ ಆದಾಗ ಅದರ ಮುಖವೇ ಬೇರೆ ಆಗ್ಬಿಡುತ್ತೆ. ಹಾಗಾಗಿ ಆಚಾರ್ಯರ ದೃಷ್ಟಿಕೋನ ಯಾವತ್ತೂ ಕೂಡ ಅದರ ನೈಜ ಸತ್ವ ಏನಿದೆ ಅದನ್ನು ತಿಳಿಯುವತ್ತ ರಿಯಾಲಿಟಿ ಹೇಳಬೇಕು. ಅದು ಇಷ್ಟೆಲ್ಲ ಕ್ರಿಯಾಕಾರಿಯಾದ ಕೆಲಸಗಳನ್ನು ಲೋಕದಲ್ಲಿ ನಮ್ಮ ಅನುಭವಕ್ಕೆ ತರ್ತಾ ಇದೆ. ನೋಡಿ, ನೀರು ಕುಡಿತೇವೆ, ತೃಷೆ ಪರಿಹಾರ ಅದು ನಮ್ಮ ಅನುಭವ. ಇದನ್ನೇ ಇಲ್ಲ ಅಂದ್ಬಿಟ್ರೆ, ಬಾಯಾರಿಕೆ ಹೋಯ್ತು ಅನ್ನೋದೇ ಸುಳ್ಳು ಅಂದ್ಬಿಟ್ರೆ, ಅಲ್ಲ ಅದಕ್ಕೆ ಸುಳ್ಳಲ್ಲ, ಅದಕ್ಕೆ ಏನೇನೋ ಬೇರೆ ಕತೆ ಹೇಳ್ತೇವೆ, ಪ್ರಕ್ರಿಯೆ ಇದೆ, ಹಾಗೆ ಹೀಗೆ ಅಂತ 100 ಶಬ್ದಗಳನ್ನ ಹೇಳ್ಬೋದು. ಅದು ಶಬ್ದಗಳ ಆಟ ಹೊರತು ಅನುಭವದ ಮುಂದೆ ಯಾವ ಶಬ್ದಗಳು ಕೂಡ ತನ್ನ ಕೆಲ್ಸಕ್ಕೆ ಬರಲ್ಲ ಅಷ್ಟೇ. ಇದಕ್ಕೇನು ಶಬ್ದ ಇಲ್ಲ. ಅನುಭವದ ಮುಂದೆ ಯಾವ ಶಬ್ದದ ಮೇಲಾಟವೂ ಕೂಡ ಕೆಲಸಕ್ಕೆ ಬರಲ್ಲ. ಎಕ್ಸ್ಪೀರಿಯನ್ಸ್ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್. ಅಷ್ಟೇ. ಅದಕ್ಕೆ ಒತ್ತು ಕೊಟ್ಟವರು ಆಚಾರ್ಯರು. ಆದರೆ ಕೆಲವೊಂದು ಸರ್ತಿ ಐಂದ್ರಿಯಕವಲ್ಲದ ವಿಷಯಗಳು ಬಂದಾಗ, ನಮ್ಮ ಕಣ್ಣಿಗೆ, ಮೂಗಿಗೆ, ಕಿವಿಗೆ ಕಾಣದ ಸಂಗತಿಗಳಿದ್ದಾಗ, ಆಗ ನಾವು ಸ್ವಲ್ಪ ದೊಡ್ಡವರ ಮಾತಿಗೆ, ವೇದದ ಮಾತಿಗೆ, ಶಾಸ್ತ್ರದ ಮಾತಿಗೆ ಸ್ವಲ್ಪ ತಲೆ ಕೊಡಬೇಕಾಗುತ್ತೆ, ಕಿವಿ ಕೊಡಬೇಕಾಗುತ್ತೆ. ಅದು ಈ ಪುಣ್ಯ ಪಾಪ ಇದೆಲ್ಲ ನಮಗೆ ಕಣ್ಣಿಗೆ ಕಾಣದ ಸಂಗತಿಗಳು. ಅದಕ್ಕಾಗಿ ಅವರು ಅದನ್ನು ವೇದದ ಆಧಾರದಲ್ಲಿ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮಿ ಪೈತಿ, ಬಿಡುಗಡೆಯನ್ನು ಹೊಂದಬೇಕಾದನು ಪುಣ್ಯ ಪಾಪಗಳೆರಡನ್ನೂ ತೊರೆದು ಹೋಗ್ತಾನೆ. ಅಲ್ಲರಿ, ಪುಣ್ಯ ಬೇಕಲ್ವಾ? ಹೌದು, ಬೇಡದ ಪುಣ್ಯ ಅಂತ ಒಂದಿದೆ, ಬೇಕಿರುವ ಪುಣ್ಯ ಅಂತ ಒಂದಿದೆ. ಈ ಬೇಡದ ಪುಣ್ಯ ಅಂದ್ರೆ ಮತ್ತೆ ಭೂಮಿಗೆ ಬಂದು ಮತ್ತೆ ಪುಣ್ಯದ LKG ಓದಬೇಕು. LKG ಓದುದು ಅನ್ನೋದಕ್ಕಿಂತ ಒಂದು ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಅದು 10 ಕರ್ಮಗಳಿಗೆ ಕಾರಣ ಆಗುತ್ತೆ. ಈಗ ರಾಜನಾಗೋ ಯೋಗ ಇದೆ ಅಂತ ಇಟ್ಕೊಳ್ಳಿ. ಆ ರಾಜನಾಗುವಾಗ ಎಷ್ಟು ಜನರ ಹತ್ರ ಬಯಸ್ಕೋಬೇಕು, ಎಷ್ಟು ಜನರಿಗೆ ಲಂಚ ಕೊಡುದು ಅನ್ನೋದಾಯ್ತು. ಅವ್ರಿಗೆ ಇಷ್ಟ ಇಲ್ಲದ ಕೆಲಸ ಮಾಡಬೇಕು. ಇವತ್ತಿನ ರಾಜ ಆದ್ರೆ ಅದು ಯೋಗ ರಾಜನದ್ದು ಪುಣ್ಯ. ಆದ್ರೆ ಅದರಿಂದ ಆಗುದು ಮತ್ತೆ ಅನರ್ಥವೇ. ಅದರಿಂದ ಅಂಥ ಪುಣ್ಯಗಳನ್ನು ಬಿಟ್ಟು ಕೇವಲ ಭಗವಂತನ ದರ್ಶನಕ್ಕೆ ಕಾರಣವಾದ ಪುಣ್ಯವನ್ನು ಮಾತ್ರ ಉಳಿಸಿಕೊಂಡು ಉಳಿದ ಪುಣ್ಯ ಪಾಪಗಳನ್ನೆಲ್ಲ ತೊರೆದು, ಪಾಪದಲ್ಲಿ 2 ವಿಧ ಇಲ್ಲ, ಬೇಕಾದ ಪುಣ್ಯ ಒಂದೇ ಪಾಪ. ಪಾಪ ಅಂದ್ರೆ ಬಿಡುದಷ್ಟೇ. ಯಾವುದು ಪಾತನಗೊಳಿಸುತ್ತೋ ಅದು ಪಾಪ, ಯಾವುದು ಪವಿತ್ರೀಕರಿಸುತ್ತೋ ಅದು ಪುಣ್ಯ, ಎತ್ತರಕ್ಕೇರಿಸುವಂಥದ್ದು ಪುಣ್ಯ. ಆದರೆ ಈ ಅನಿಷ್ಟ ಪುಣ್ಯ ಇದೆಯಲ್ವಾ, ಅದು ಮತ್ತೆ ಬೀಳಿಸತ್ತೆ ಅನ್ನೋ ಭಯಕ್ಕೇನೆ ಅದನ್ನು ಬೇಡ ಅಂದ. ಅದಕ್ಕೆ ಅನಿಷ್ಟ ಅಂದರು. ಇಷ್ಟ ಪುಣ್ಯ ಬೇರೆ, ಅನಿಷ್ಟ ಪುಣ್ಯ ಬೇರೆ. ಇದನ್ನೆಲ್ಲ ವೇದದಲ್ಲಿ ಇದ್ದದ್ದನ್ನೇ ಆಚಾರ್ಯರು ಹೇಳಿದೆ. ಆಚಾರ್ಯರು ಸ್ವಂತ ಕಿಸೆಯಿಂದ ಏನನ್ನು ಹೇಳಿಲ್ಲ. ತ್ರಿವಿಕ್ರಮ ಪಂಡಿತರು ಒಂದು ಮಾತು ನೆನಪಿಸ್ಕೊಳ್ಬೇಕು ಈ ವಿಷಯದಲ್ಲಿ. ಎಷ್ಟು ಆಚಾರ್ಯರು ಅಪರೂಪದ ಪ್ರಮೇಯಗಳನ್ನು ಹೇಳಿದ್ರು, ಆ ವಾಕ್ಯವನ್ನು ಅವರ ಮಾತಿನಲ್ಲಿ ಹೇಳಿದ್ರು, ಅವ್ರು ಮತ್ತೆ ತಚ್ಚೋಕ್ತಂ ಸ್ಕಾಂದೇ, ತಚ್ಚೋಕ್ತಂ ಮಹಾವರಾಹೇ, ತಚ್ಚೋಕ್ತಂ ಐತರೇಯ ಸಂಹಿತಾಯಾಮ್ ಅಂತ ವೇದದಲ್ಲಿ ಪುರಾಣದಲ್ಲಿ ಬಂದ ಕೋಟ್ ಮಾಡ್ತಾರೆ. ಯಾಕೆಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ಯದ್ಯಪಿ ಆಚಾರ್ಯ ಸೋಕ್ತಾರ್ಥೇ ಸ್ವಯಮೇವ ಪ್ರಮಾಣಂ. ತಾನು ಹೇಳಿದ ಮಾತಿಗೆ ಅವರೇ ಪ್ರಮಾಣ. ನಮ್ಗೆ ಅವರು ಹೇಳಿದ ಮೇಲೆ ಮತ್ತೆ ಇನ್ನೊಬ್ಬರನ್ನು ಅವ್ರು ತೋರಿಸಿ ಹೇಳಬೇಕಾಗಿಲ್ಲ. ಆದರೂ ಸ್ವಲ್ಪ ಪ್ರೌಢಿವಾದಂಗೆ ಕರೋತಿ, ಸ್ವಲ್ಪ ಸ್ಟಂಟ್ ಹೊಡಿತಾರೆ. ಸ್ಟಂಟ್ ಹೊಡೆಯೋದು ಅವರ ಉದ್ದೇಶ. ಸ್ಟಂಟ್ ಹೊಡೆಯೋದು ಅಂತ ಅನ್ನೋದು ನೀನು ಒಪ್ತಿಯಪ್ಪ ನನ್ನ ಮೇಲಿನ ಭಕ್ತಿಯಿಂದ. ಆದರೆ ನೆಕ್ಸ್ಟ್ ಜನ್ರೇಷನ್ ಬಂದವರಿಗೆ ನಿನ್ನ ಹಾಗೆ ನನ್ನ ಮೇಲೆ ಭಕ್ತಿ ಇರಬೇಕಾಗಿಲ್ಲ, ಅವರಿಗೆ ಸತ್ಯ ಬೇಕು. ಎಲ್ಲಿದೆ ಅಂತ ಪ್ರೂವ್ ಮಾಡಿದ್ದಕ್ಕೆ ಕೆಲವು ಮೂಲ ಪ್ರಮಾಣಗಳನ್ನು ಕೇಳ್ತಾರೆ. ಆವಾಗ ನಾನು ಅದನ್ನು ಕೊಟ್ಟಿದ್ದೇನೆ, ಅವರಿಗೋಸ್ಕರ ಕೊಟ್ಟದ್ದು ಹೊರತು ನಿಮಗೋಸ್ಕರ ಅಲ್ಲ ಅನ್ನುವ ಒಂದು ಎಚ್ಚರಿಕೆಯ ಜೊತೆಗೆ ಅವರನ್ನು ನಾವು ಅಧ್ಯಯನ ಮಾಡಿದರೆ ಅವರ ಪ್ರಾಮಾಣಿಕತೆ ಏನು ನಮ್ಗೆ ಅರ್ಥ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಆಪ್ತ ಅಂತ ಅನ್ನಿಸ್ತಾನೋ ಆಮೇಲೆ ಅವನ ಮಾತುಗಳಲ್ಲೂ ಆಪ್ತತೆ ಹುಟ್ಟತ್ತೆ. ನಮ್ಗೆ ಅವರಲ್ಲಿ ಆಪ್ತತೆ ಇಲ್ಲ, ಕೇವಲ ನಾವು ಮೊದಲೇ ಈ ಜನ್ಮದ ಇಂಥ ಮತದಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತನ್ನುವ ಒಂದು ಶ್ರದ್ಧೆಯನ್ನು ಮೊದಲೇ ಜಾಡ್ಯದ ರೂಪದಲ್ಲಿ ಬೆಳೆಸ್ಕೊಂಡು ಬಿಟ್ರೆ, ಫಿಕ್ಸ್ ಆಗಿಬಿಟ್ರೆ, ಅದಕ್ಕೆ ಉಪನಿಷತ್ ಹೇಳುತ್ತೆ ಶ್ರದ್ಧೆ ಒಂದು ಬೇಲಿ ಅಂತ. ಮೊದಲ ಬೇಲಿ ಯಾವುದು ಅಂದರೆ ಶ್ರದ್ಧೆ. ಶ್ರದ್ಧೆ ತಪ್ಪಿತಾ ಬದುಕೇ ತಪ್ಪಿತು.
ಬೇಲಿ ತಪ್ಪಿದ್ರೆ ಹಸು ಬಂದು ಮೇಯುತ್ತೆ. ಮೆಂದೇ ಹೋಗುತ್ತೆ. ಅದರಿಂದಾಗಿ ನಾವು ಶ್ರದ್ಧೆಯ ವಿಷಯದಲ್ಲಿ ದೇವರ ಹತ್ರ ಕೇಳಿಕೊಂಡು ಸಾಮಾನ್ಯ ಯೋ ಯೋ ಯಾಂ ತನುಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳಿದ್ದು. ನಾನು ಏನು ಮಾಡ್ತೇನೆ ಅಂದರೆ ಅವರವರಲ್ಲಿ ಏನು ಒಂದು ಶ್ರದ್ಧೆ ಆರಂಭದಲ್ಲಿ ಹುಟ್ಟತ್ತೆ, ಅದಕ್ಕೆ ಬೇಕಾದಂತೆ ಸಿಚುವೇಶನ್ ಕೊಡ್ತಾ ಹೋಗ್ತೇನೆ ಅಂತ. ಆ ಫಸ್ಟ್ ಶ್ರದ್ಧೆ ಜಾರಿ ಹೋಯ್ತಾ, ದಾರಿ ತಪ್ಪಿತಾ, ಈ ದಾರಿ ಕೆಡ್ತಾ ಹೋಗುತ್ತೆ. ಅದೇ ನಮ್ಗೆ ಎಚ್ಚರದಲ್ಲಿ ಇರಬೇಕಾದದ್ದು. ನಾನು ತಿಳಿದದ್ದಕ್ಕಿಂತ ಆಚೆಗೆ ಒಂದು ಸತ್ಯ ಇದೆ, ನಾನು ತಿಳಿದದ್ದಕ್ಕಿಂತ ಆಚೆಗೆ ಒಂದು ನಿಜವಾದ ಇನ್ನೂ ಏನೋ ಸಮಥಿಂಗ್ ಇಸ್ ದ್ಯಾಟ್. ಅಷ್ಟನ್ನೇ ಯಾರು ಕುತೂಹಲದಿಂದ ಕಾಣ್ಲಿಕ್ಕೆ ಪ್ರಯತ್ನ ಪಡ್ತಾನೋ ಅವನಿಗೆ ಆಚಾರ್ಯರು ಇಷ್ಟ ಆಗ್ತಾರೆ, ಅಥವಾ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ಒಂದು ತಾರ್ಕಿಕ ಅಂತ್ಯವನ್ನು ಕೊಟ್ಕೊಳ್ಳಿಕ್ಕೆ ಬರುತ್ತೆ. ಇಲ್ಲಾಂದರೆ ಎಷ್ಟೋ ಸರ್ತಿ ಕರ್ಮ ಸಿದ್ಧಾಂತ, ಈ ಜಗತ್ತಿನ ನಡೆಯುವ ಅನ್ಯಾಯ, ಇದು ಯಾವುದಕ್ಕೂ ಸರಿಯಾದ ಉತ್ತರವೇ ಸಿಗಲ್ಲ. ಅವನು ಜೀವ ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು, ಈ ಕರ್ಮಗಳು ಅಂದರೆ ಏನು, ದ್ರವ್ಯ ಅಂದರೆ ಹೇಗಿರುತ್ತೆ, ಇವತ್ತಿನ ಸೈನ್ಸ್ ಪ್ರಕಾರ ಏನೆಲ್ಲ ಹೇಳ್ತಾರೆ ಅದನ್ನು ಸರಿಯಾಗಿ ಆಚಾರ್ಯರ ಮಾತಿನಲ್ಲಿ ನೋಡಿದರೆ ಅದಕ್ಕೆ ಉತ್ತರ ಸಿಗುತ್ತೆ. 800 ವರ್ಷಗಳ ಹಿಂದೆ ಹೇಳಿದ ಮಾತುಗಳು ಎಷ್ಟು. ಈಗ ಪರಮಾಣುವಿಗೆ ಇವತ್ತು ವಿಭಾಗಗಳಿವೆ ಅಂತ ಒಪ್ತೇವೆ ನಾವು, ಅದನ್ನು ಆಚಾರ್ಯರು ಆಗಲೇ ಹೇಳಿದರು. ದಶದಿಕ್ಷುಷ ಸಂಬಂಧಾತ ವಿಭಾಗ ಪ್ರಾಣಿತ. ಅವರು ಲೋಕದ ನಿಮ್ಗೆ ಅರ್ಥ ಆಗುವ ಸಾಮಾನ್ಯರಿಗೆ ಹೇಳುವ ಮಾತು, ಒಂದು ಪರಮಾಣುವನ್ನು ಆಕಾಶದಲ್ಲಿ ನಿಲ್ಲಿಸಿದರೆ ಅದಕ್ಕೆ ಪೂರ್ವ ಇದೆಯಾ, ಪಶ್ಚಿಮ ಇದೆಯಾ, ಉತ್ತರ ಇದೆಯಾ, ದಕ್ಷಿಣ ಇದೆಯಾ? ಪೂರ್ವ ಇದೆ ಅಂತಂದ ಮೇಲೆ ಪಶ್ಚಿಮದ ಒಂದು ಭಾಗ ಇದೆ ಅಂತ ಆಯ್ತಲ್ವಾ? ಅಂದರೆ ಪರಮಾಣು ಎಷ್ಟೇ ಚಿಕ್ಕದಿರಲಿ ಅದಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇಲೆ ಕೆಳಗೆ ಅಂತಿದೆ ಅಂದಲ್ಲ, ಅಷ್ಟು ದಿಕ್ಕುಗಳು ಬಂತು ಅಂದರೆ ಆ ದಿಕ್ಕುಗಳ ಸಂಬಂಧ ದಿಕ್ಕುಗಳು ಇದ್ದಂಗೆ, ಎಲ್ಲ ದಿಕ್ಕುಗಳು ಇದ್ದ ಮೇಲೆ ಎಲ್ಲ ದಿಕ್ಕುಗಳಲ್ಲಿ ಭಾಗ ಇದೆ ಅಂತ ಅರ್ಥ ಅಲ್ವಾ? ಎಕ್ಸಾಕ್ಟ್ಲಿ, ಸಿಂಪಲ್. ಅದನ್ನು ನೀವು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಸೈಕ್ಲೋಟ್ರಾನ್, UPI ಏನಾದರೂ ಹೇಳಿ, ಸಬ್ ಪಾರ್ಟಿಕಲ್ಸ್ ಇವೆ ಅನ್ನೋದಂತೂ ನಿಮಗೆ ಮೇಲ್ನೋಟಕ್ಕೆ ಅರ್ಥ ಆಗುವ ಸಂಗತಿ. ಇದು ಹೇಗೆ ಸುತ್ತುತ್ತಾ ಇದೆ, ನೆಗೆಟಿವು, ಪಾಸಿಟಿವು, ನ್ಯೂಕ್ಲಿಯಸ್ಸು, ಅದು ಏನು ಅಂತ ಅನ್ನೋದರ ಬಗ್ಗೆ ನೀವು ಆಮೇಲೆ ಡಿಸ್ಕಸ್ ಮಾಡಿ. ಅದು ಇದೆ ಅಂತ ಪಾರಿಮಾಂಡಲ್ಯ ಅನ್ನೋ ಶಬ್ದ ಬಳಸ್ತೇವೆ ಶಾಸ್ತ್ರದಲ್ಲಿ. ಪಾರಿಮಾಂಡಲ ಪರಿತಃ ಮಂಡಲಂ ಯಸ್ಯ, ಯಾವುದರ ಸುತ್ತ, ನ್ಯೂಕ್ಲಿಯಸ್ನ ಸುತ್ತ ಒಂದು ಪರಿತಃ ಮಂಡಲ ಶಕ್ತಿಯ ಒಂದು ಪರ್ಯಟನೆ ನಡೀತಾ ಇದೆಯೋ ಅದೇ ಪರಮಾಣು ಅಂತ. ಅಂದರೆ ಅದನ್ನೇ ಈ 2 ನ್ಯೂಟ್ರಾನ್ ಪ್ರೋಟಾನ್ ತಿರುಗ್ತಾ ಇರುತ್ತಲ್ಲ, ಎಕ್ಸಾಕ್ಟ್ಲಿ ಅದರ ಹಿನ್ನೆಲೆಯಲ್ಲಿ ಆಚಾರ್ಯರ ಮಾತು ಪರಮಾಣುಗಳಿಗೆ ವಿಭಾಗಗಳಿದೆ ಅಂತ ಹೇಳಿದ್ದು, ಆ ದೇಶ ಮತ್ತು ಕಾಲ ಅನ್ನೋದು ಹುಟ್ಟತ್ತೆ ಅಂತ ಇವತ್ತಿನ ವಿಜ್ಞಾನ. ಆದರೆ ಆಚಾರ್ಯರು ಹೇಳ್ತಾರೆ ದೇಶ ಕಾಲ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ, ಸಿಂಪಲ್ ಪ್ರಶ್ನೆ, ದೇಶ ಹುಟ್ಟಿತು ಎಲ್ಲಿ? ದೇಶ ಬಂತ? ಆ ದೇಶ ಹುಟ್ಟುವ ಮುಂಚೆ ಒಂದು ದೇಶ ಇಲ್ಲದೆ ಇದ್ರೆ ಆ ದೇಶ ಹುಟ್ಟುದು ಎಲ್ಲಿ? ಅಲ್ವಾ? ಕಾಲ ಹುಟ್ಟಿತು ಯಾವಾಗ? ಈ ಯಾವಾಗ ಅನ್ನುವ ಪ್ರಶ್ನೆಯಲ್ಲಿ ಮತ್ತೆ ಕಾಲದಲ್ಲಿಯೇ ಕಾಲ ಹುಟ್ಟಬೇಕು ಹೊರತು ಕಾಲ ಇಲ್ಲದೆ ಕಾಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬ್ಯೂಟಿ. ಇದು ವಿಜ್ಞಾನವನ್ನು ಪ್ರಶ್ನೆಲೇ ಉತ್ತರ ಇದೆ ಸೋಜಿಗಗೊಳಿಸುವಂತಹ ಅನೇಕ ಮಾತುಗಳನ್ನು. ಲೆಕ್ಕಾಚಾರ ಅಂದರೆ ಆಚಾರ್ಯರದ್ದು ಮನಃಶಾಸ್ತ್ರ ಮತ್ತು ಗಣಿತಶಾಸ್ತ್ರ, ಇದು ವೇದಾಂತದ 2 ರೆಕ್ಕೆಗಳು. ಇದಿದ್ರೆ ಜೀವ ಸೀದ ಮೋಕ್ಷಕ್ಕೆ ಹೋಗ್ತಾನೆ. ಗಣಿತ ಇಲ್ಲದೆ, ಮನಃಶಾಸ್ತ್ರ ಇಲ್ಲದೆ ನಿಮಗೆ ವೇದಾಂತ ಅರ್ಥ ಆಗುವುದೇ ಸಾಧ್ಯ ಇಲ್ಲ. ಇದಕ್ಕೆ ಬಹಳ ಒತ್ತು ಕೊಟ್ಟವರು ಆಚಾರ್ಯರು. ಮನಃಶಾಸ್ತ್ರದ ಕುರಿತು ನೀವು ಆಚಾರ್ಯರ ದೂರದೃಷ್ಟಿಯನ್ನು ಗಮನಿಸಿದರೆ ಬಹುಶಃ ಇದರ ಪ್ರಜ್ಞೆ ಇಲ್ಲದೇ ನಾವೆಷ್ಟೋ ಸರ್ತಿ ಲೋಕದಲ್ಲಿ ತುಂಬ ಒಂಥರ ವೇದಾಂತಿಗಳು ಅಂದರೆ ಎಲ್ಲರನ್ನ ಹಿಂಸಿಸ್ಲಿಕ್ಕೋಸ್ಕರ ಮೇಲೆ ಕೂತವರು ಅಂತ ಅನ್ನುವ ಭ್ರಮೆ ಬರುವ ಹಾಗೆ ಕಾಣುತ್ತೆ. ಅಂದರೆ ಆ ಪ್ರಜ್ಞೆ ಇಲ್ಲದೇ ಇರುವುದರಿಂದ. ಆದರೆ ವೇದಾಂತ ಯಾವತ್ತೂ ಕೂಡ ಯಾರನ್ನೂ ಕೂಡ ಹಿಂಡಲಿಕ್ಕೋ ಅಥವಾ ದ್ವೇಷ ಮಾಡಲಿಕ್ಕೋ ಅಥವಾ ನಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅವರನ್ನ ಅಂತ ಅಧಿಕಾರ ಚಲಾಯಿಸ್ಲಿಕ್ಕೋ ಹುಟ್ಟಿದ್ದಲ್ಲ. ಎಲ್ಲರನ್ನೂ ಅವರವರಂತೆ ಇರಗೊಡಲು ಬಿಟ್ಟು ಅವರಿಗೆ ಬೇಕಾದ ದಾರಿಯನ್ನು ತೆರೆದು ತೋರಿಸ್ಲಿಕ್ಕಿರುವುದು ವೇದಾಂತ. ಇವತ್ತೇನಾಗಿದೆ ಅಂದರೆ ಯಾವ್ದು ಅರ್ಥ ಆಗೋದಿಲ್ಲ ಅದು ವೇದಾಂತ ಅಂತ. ಅರ್ಥ ಆಗದೆ ಒಗಟಿನ ರೂಪದಲ್ಲಿ ಇದ್ರೆ ಅಂತ ಅದಕ್ಕಿಂತ ಹೊರಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದ್ಭುತವಾದಂತಹ ಅಂದರೆ ಗ್ರಂಥಗಳನ್ನು ಆಚಾರ್ಯ ರಚನೆ ಮಾಡಿಕೊಟ್ರು ಮಧ್ವಾಚಾರ್ಯರು. ಅದ್ರ ಜೊತೆಗೆ ಅನೇಕ ವಿಚಾರಗಳನ್ನು ಹೇಳಿದ್ರಿ ನೀವು. ಅಂದರೆ ದೈನಂದಿನ ಕರ್ಮಗಳು, ಸದಾಚಾರ ಸ್ಮೃತಿ, ಅದಾದಮೇಲೆ ಭಾಷ್ಯಗಳು, ಅದಾದಮೇಲೆ ತಂತ್ರಸಾರ, ಇದೆಲ್ಲ ನಿಮಗೆ ಒಟ್ಟಿಗೆ ಒಂದ್ಸರ್ತಿ ಅದರ ಒಂದು ಸಾರ ತಿಳ್ಕೊಳ್ಳಿಕ್ಕೆ ಗ್ರಂಥಾಂಜಲಿ ಅಂತ ಒಂದು ಗೋವಿಂದಾಚಾರ್ಯರ ಒಂದು ಪುಟ್ಟ ಪುಸ್ತಕ, ಒಂದು ಸಣ್ಣ ಕೈಪಿಡಿ, ಒಂದು 40ರಿಂದ 45 ಪೇಜ್ಗಳಿರುವಂಥದ್ದು. ಅದನ್ನು ನೋಡಿದರೆ ಆಚಾರ್ಯರ ಅಷ್ಟು ಕೃತಿಗಳ ಒಂದು ಸಾರಾಂಶ ಸಿಗುತ್ತೆ.